ರೈತರು ಬರದ ಛಾಯೆ ನಡುವೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಲಾಭ ನಿರೀಕ್ಷಿಸುವುದೇ ಕಷ್ಟ ಸಾಧ್ಯ. ಆದರೂ ಕೊಪ್ಪಳದ ಕೆಲ ರೈತರು ದಾಳಿಂಬೆ ಬೆಳೆದು ಮಾದರಿ ರೈತರಾಗಿ ಹೊರಹೊಮ್ಮುವುದರ ಜೊತೆಗೆ ಉತ್ತಮ ಲಾಭಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಈ ಕುರಿತು ಒಂದು ವರದಿ. ಕೊಪ್ಪಳ ಜಿಲ್ಲೆಯ ಬೆಟಗೇರಿ ಗಾಣದಾಳ ಗ್ರಾಮದ ರೈತ ಮಲ್ಲಪ್ಪ ಯತ್ನಳ್ಳಿ ಹಾಗೂ ಗಾಣದಾಳ ಗ್ರಾಮದ ರಮೇಶ್ ಸುರಪುರ ಅವರು ಬರದ ನಡುವೆಯೇ ದಾಳಿಂಬೆ ಕೃಷಿ ಮಾಡಿ ಸ್ವಾವಲಂಬಿ ಜೀವನ ನಡೆಸುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಕಡಿಮೆ ನೀರು ಬಳಸಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ದಾಳಿಂಬೆ ಬೆಳೆದಿದ್ದು ಉತ್ತಮ ಫಸಲು ಬಂದಿದೆ. ಮಾರುಕಟ್ಟೆಯಲ್ಲಿ ದರವೂ ಇದ್ದು ರೈತರು ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ದೂರದರ್ಶನದೊಂದಿಗೆ ದಾಳಿಂಬೆ ಬೆಳೆಗಾರ ರಮೇಶ್ ಸುರಪುರ ಪಪ್ಪಾಯಿ ಮಧ್ಯೆ ಮಿಶ್ರ ಬೆಳೆಯಾಗಿ ದಾಳಿಂಬೆ ಬೆಳೆದಿದ್ದು ಉತ್ತಮ ಇಳುವರಿ ಬಂದಿದೆ, ಲಾಭ ಸಿಗುವ ನಿರೀಕ್ಷೆ ಇದೆ ಎಂದರು. ನಾವು 6,75,000 ರೂಪಾಯಿ ಗುತ್ತಿಗೆ ಕೊಟ್ಟಿದ್ವಿ. ಟೋಟಲ್ ಗಿಡಕ್ಕೆ ಭಾಳ ಸೆಟ್ಟಿಂಗ್ ಆಗಿದ್ದಿಲ್ಲ, ಒಂದು 10, 15, 20 ಕಾಯಿ ಹಿಂಗೆ ಸೆಟ್ಟಿಂಗ್ ಆಗಿತ್ತು. ಹಂಗಾಗಿ ಜಾಸ್ತಿ ಇಳುವರಿ ಬರಲಿಲ್ಲ. ಒಳ್ಳೆ ಮತ್ತು ಇಂದಲೇ ಸೆಟ್ಟಿಂಗ್ ಆಯ್ತು. ಈಗ ಚೆನ್ನಾಗೈತೆ, ಪೀಕೇನು ಒಳ್ಳೆ ಚೆನ್ನಾಗೈತೆ. ಇನ್ನೂ ಬರ್ತೈತೆ ರೀ. ಈಗಲೇ ಒಂದು ಟೈಮ್ ಕೊಟ್ಟಿವಿ, ಮತ್ತು ಈಗ 2ನೇ ಟೈಮ್ ಈಗ ಕಟಾವು ಮಾಡಕತ್ತೀವಿ. ನೆಕ್ಸ್ಟ್ ಇನ್ನೊಂದು 10 ಅಥವಾ 12 ಟನ್ ಬರ್ಬೋದು. 710, 730, 740 ತನಕ ಐತೆ. ರೈತ ಶಿವಪುತ್ರಪ್ಪ ಗದ್ದಿ, ರೈತ ರಮೇಶ್ ಅವರು ದಾಳಿಂಬೆ ಬೆಳೆದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಅವರ ಮಿಶ್ರ ಬೆಳೆ ಬೇಸಾಯ ಮತ್ತಷ್ಟು ರೈತರಿಗೆ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿದರು. ಸಲಹೆ ತಗೊಂಡು ನಾವು ಮಾಡ್ಬೇಕಂತ ಅನ್ಸ್ತೈತ್ರಿ ಅಷ್ಟೇ. ಹೇಳಕ್ ಏನೈತ್ರಿ, ಅವ್ರಿಗೆ ಮಾಡ್ಯಾರ, ಮಾಡಿದ್ದು ನಾವು ನೋಡಿ ನಾವು ಮಾಡ್ಬೇಕಪ್ಪ ಈ ಥರ ನಾವು ಬೆಳೆನ. ರೈತರು ಒಬ್ಬರು ಆದರೆ ಕಷ್ಟ ಆಗತ್ತೆ. ನಾವು ಒಬ್ರು ಹಿಂಗೈತೆ ಹಲವಾರು ರೈತರು ಆದ್ವಿ ಅಂದರೆ ಅವು ಯಾವುದೇ ಆಗಲಿ ಒಂದು ಮೇಂಟೆನೆನ್ಸ್ ಖರ್ಚು ಕಮ್ಮಿ ಇರ್ತೀರಿ. ಅದು ಮಾಡ್ಬೇಕು ಆಗ್ಬೇಕು. ರೈತರು ಒಬ್ರಿಗೆ 4 ಮಂದಿಗೆ 10 ಮಂದಿ ಆದ್ರೂ ಒಳ್ಳೇದ್ರಿ. ಈ ಥರ ಸಂಘಟನೆ ಮಾಡಕ್ಕೆ ಚಾಲು ಮಾಡ್ತೀವಿ ಒಟ್ಟೆ. ಕೊಪ್ಪಳ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ಬರಗಾಲದಲ್ಲೂ ರೈತರು ದಾಳಿಂಬೆ, ಪಪ್ಪಾಯಿ, ಮಾವು ಬೆಳೆದು ಸರಿಯಾಗಿ ನಿರ್ವಹಣೆ ಮಾಡಿದ್ದರಿಂದ ಉತ್ತಮ ಲಾಭ ಗಳಿಸಿದ್ದಾರೆ ಎಂದರು. ಒಳ್ಳೆ ಚೆನ್ನಾಗಿ ತಿಳಿದಿದ್ದಾರೆ. ಈಗ ಅವರು ಮಾರ್ಚಲ್ಲಿ ನಮ್ಗೆ ಗುತ್ತಿಗೆ ಕೊಟ್ಟು 6 ಲಕ್ಷ ರೂಪಾಯಿವರೆಗೂ ದುಡ್ಡು ಅಂತವ್ರೆ. ಅವ್ರು ಮಾಡಿದ ಖರ್ಚುಗಳೆಲ್ಲ ಬಂದಿದೆ. ಮತ್ತೀಗ ನೆಕ್ಸ್ಟ್ ಅವರು ಈ ತಿಂಗಳಲ್ಲಿ ಈಗೇನು ಆಗಸ್ಟ್ ಬರ್ತಾ ಇದೆ, ಜುಲೈ ಆಗಸ್ಟ್ ತಿಂಗಳಲ್ಲಿ ದಾಳಿಂಬೆ ಏನು ಬಿಟ್ಟಿದ್ರಲ್ಲ, ದಾಳಿಂಬೆ ಸಾಕಷ್ಟು ಒಳ್ಳೆಯ ಇಳುವರಿ ಬಂದಿದೆ. ಈಗ ರೇಟ್ ಕಡಿಮೆ ಇದ್ದರೆ ಅವ್ರಿಗೇನು ಲಾಸ್ ಏನಿಲ್ಲ. ಯಾಕಂದ್ರೆ 80-90 ರೂಪಾಯಿ ಇದೆ. ಆಮೇಲೆ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ 100 ರೂಪಾಯಿವರೆಗೂ ಹೋಗ್ಬೋದು. ಒಟ್ಟಾರೆ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ನಾಣ್ಣುಡಿಯಂತೆ ಬರಗಾಲದಲ್ಲಿ ಕೊಪ್ಪಳ ಜಿಲ್ಲೆಯ ಬಿಸಿಲ ನಾಡಿನಲ್ಲಿ ಹನಿ ನೀರಾವರಿ ಪದ್ಧತಿಯ ಮೂಲಕ ತೋಟಗಾರಿಕೆ ಆಧಾರಿತ ಬೆಳೆ ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ.